ಇತ್ತೀಚಿನ ದಿನಗಳಲ್ಲಿ ತೂಕ ಕಡಿಮೆ ಮಾಡಿಸೋಂಥ ಇಂಜೆಕ್ಷನ್ಸ್ಗಳು ಬಂದಿದ್ದಾವೆ. ಬಹಳ ಜನರು ಉಪಯೋಗಿಸ್ತಾನೂ ಇದ್ದಾರೆ, ಬಹಳ ಜನರಿಗೆ ಒಳ್ಳೆಯ ಒಂದು ಪರಿಣಾಮನೂ ಕಾಣಿಸ್ತಿದೆ. ಅದರಿಂದ ಬಹಳ ವೆಯ್ಟ್ ಲಾಸ್ ಆಗಿದೆ. 25% ವೆಯ್ಟ್ ಲಾಸ್ ಆಗುತ್ತೆ. ಯಾರಾದರೂ 100 kg ಇದ್ದರೆ ಅವ್ರಿಗೆ 25-30 kg ಅಷ್ಟು ಕಡಿಮೆ ಆಗುತ್ತೆ ವೆಯ್ಟು. ಆಮೇಲೆ ಅಂಥ ಏನು ಮಹಾ ಸೈಡ್ ಎಫೆಕ್ಟ್ ಅಂತಲೂ ಇಲ್ಲ ಇದರದು. ಡಾಕ್ಟ್ರೆ, ನೀವು ಯಾಕೆ ಮಾತಾಡ್ತಿದ್ದೀರಾ ಇದ್ರ ಬಗ್ಗೆ? ಸಂಧಿವಾತಕ್ಕೂ ವೆಯ್ಟ್ ಕಡಿಮೆ ಮಾಡುವಂಥ ಇಂಥ ಔಷಧಿಗಳಿಗೂ ಏನಾದರೂ ಒಂದು ಹೊಂದಾಣಿಕೆ ಅಥವಾ ಲಿಂಕ್ ಇದೆಯಾ? ಇತ್ತೀಚೆಗೆ ನಾನೊಂದು ರಿಸರ್ಚ್ ಆರ್ಟಿಕಲ್ ಓದ್ತಾ ಇದ್ದೆ. ಇದರಲ್ಲಿ ಏನು ನೋಡಿದ್ದಾರೆ ಅಂತ ಹೇಳಿದ್ರೆ, ಮಂಡಿ ಚಿಪ್ಸ್ ಸೌದಿರೋಂಥವರು, ಅಂದರೆ ನೀ ಆಸ್ಟಿಯೋ ಆರ್ಥರೈಟಿಸ್, ಮಂಡಿ ಸವಿತದಿಂದ ಏನು ಆರ್ಥರೈಟಿಸ್ ಆಗಿರುತ್ತೆ, ಇಂಥವ್ರಿಗೆ ಈ ವೆಯ್ಟ್ ಲಾಸ್ ಮೆಡಿಸನ್ ಕೊಟ್ಟಾಗ ಮಂಡಿ ಊತ, ಮಂಡಿಯಲ್ಲಿರೋ ಆರ್ಥರೈಟಿಸ್ ಕಡಿಮೆ ಆಗುತ್ತಾ ಅಂತ ನೋಡಿದ್ದಾರೆ. ಬಹಳ ಮಹತ್ವವಾದ ಒಂದು ಸ್ಟಡಿ ಇದು. ಆವಾಗ ಅವ್ರು ಏನು ಮಾಡಿದ್ದಾರೆ, ಇದಕ್ಕಿಂತ ಮೊದಲು ಏನು ಮಾಡಿದರು, ಅವರು ಈ ಮಂಡಿಯಲ್ಲಿ ಏನು ಕುಶ್ನಿಂಗ್ ಇರುತ್ತೆ, ಅದೇನು ಸೌದಿರುತ್ತಲ್ಲ, ಅದಕ್ಕೆ ಕಾರ್ಟಿಲೇಜ್ ಅಂತೀವಿ, ಆ ಕುಶ್ನಿಂಗ್ಗೆ, ಆ ಕಾರ್ಟಿಲೇಜ್ ಮೇಲೆ ಇಂಥ ವೆಯ್ಟ್ ಲಾಸ್ ಮೆಡಿಸನ್ದು ಏನಾದರೂ ಪರಿಣಾಮ ಇರುತ್ತಾ ಅಂತ ನೋಡಿದ್ದಾರೆ. ಅವ್ರೇನು ನೋಡಿದ್ದಾರೆ ಅಂತ ಹೇಳಿದ್ರೆ, ಬಹಳಷ್ಟು ಪ್ರಯೋಗಗಳಲ್ಲಿ ಈ ವೆಯ್ಟ್ ಲಾಸ್ ಔಷಧಿ ಕೊಟ್ಟಾಗ, ಅಥವಾ ಈ ವೆಯ್ಟ್ ಲಾಸ್ ಔಷಧಿ ಏನಿದೆ ಅದು ಕಾರ್ಟಿಲೇಜ್ನ ಹಾಳಾಗದಿರೋಂಗೆ ನೋಡ್ಕೊಳ್ಳುತ್ತೆ, ಅಥವಾ ಕಾರ್ಟಿಲೇಜಿಂದ ಸ್ವಲ್ಪ ಬೆಳವಣಿಗೆನೂ ಮಾಡುತ್ತೆ ಅಂತ ನೋಡಿದ್ದಾರೆ. ಸೊ ಮಂಡಿ ಸವಿತದಿಂದ ಆಗೋಂಥ ಕಾರ್ಟಿಲೇಜ್ ಅದೇನು ಹೋಗ್ಬಿಟ್ಟಿರುತ್ತೆ, ಅದರದ್ದು ಬೆಳವಣಿಗೆ ಮಾಡಿಸೋ ಶಕ್ತಿ ಇದೆ ಅಂತೆ ಈ ವೆಯ್ಟ್ ಲಾಸ್ ಮಾಡುವಂಥ ಔಷಧಿಗಳಿಗೆ. ಸೊ ಬಹಳ ಜನರಿಗೆ ಯಾರಿಗೆ ಮಂಡಿ ಸವಿತಾ ಇರುತ್ತೋ ಅವ್ರಿಗೆ ವೆಯ್ಟು ತುಂಬ ಜಾಸ್ತಿ ಇರುತ್ತೆ. ಡಾಕ್ಟ್ರ್ ಅದು ನಾನು ಹೋಗಿ ನೀವು ಎಕ್ಸಸೈಸ್ ಮಾಡಿ ವೆಯ್ಟ್ ಕರಗಿಸ್ಕೊಳ್ಳಿ ಅಂತ ಇರ್ತೀನಿ. ಅವ್ರಿಗೆ ನಡೆಯೋಕ್ಕಾಗ್ತಾ ಇರಲ್ಲ ಪಾಪ, ಮಂಡೀಲಿ ತುಂಬ ನೋವು ಇರುತ್ತೆ, ಅವ್ರಿಗೆ ನಡೆಯೋಕ್ಕಾಗಲ್ಲ. ಹಾಗಿದ್ದಾಗ ಅಂಥವ್ರಿಗೆ ಇಂಥ ಔಷಧಿ ಕೊಟ್ಟಾಗ ಅವ್ರಿಗೆ ಡಬಲ್ ಬೆನಿಫಿಟ್ ಏನಾಗುತ್ತೆ, ಆ ಕಡೆ ವೆಯ್ಟು ಕಡಿಮೆ ಆಗುತ್ತೆ, ಈ ಕಡೆ ಕಾರ್ಟಿಲೇಜ್ ಹಾಳಾಗೋದು ತಡೆಯುತ್ತೆ. ಸೊ ಆಸ್ಟಿಯೋ ಆರ್ಥರೈಟಿಸ್ಗೆ ಈ ವೆಯ್ಟ್ ಲಾಸ್ ಮೆಡಿಕೇಷನ್ಸ್ ಏನಿದೆ ತುಂಬ ಒಳ್ಳೆಯ ಒಂದು ಕೊಡುಗೆ ಇದು ವಿಜ್ಞಾನದ ಲೋಕಕ್ಕೆ. ಈಗ ವೆಯ್ಟ್ ಲಾಸ್ ಮೆಡಿಕೇಷನ್ಸಿಂದ ಈ ಆರ್ಥರೈಟಿಸು ಕಡಿಮೆ ಆಗುತ್ತೆ, ವೆಯ್ಟು ಕಡಿಮೆ ಆಗುತ್ತೆ, ಹೆಲ್ದಿ ಲೈಫ್ ಸ್ಟೈಲು ಇರ್ಬೋದು ಅಂತ ಏನು ಹೇಳ್ಕೊಳ್ಳೋಂಥ ಸೈಡ್ ಎಫೆಕ್ಟ್ಗಳು ಇರಲ್ಲ ಈ ಔಷಧಿದು. ಏನೋ ಸ್ವಲ್ಪ ಊಟ ಸೇರಲಿಕ್ಕಿಲ್ಲ, ವಾಂತಿ ಬರ್ಬೋದು, ಶುರುವಿನ ದಿನದಲ್ಲಿ 1-2 ತಿಂಗಳಲ್ಲಿ ಸ್ವಲ್ಪ ಈ ಥರ ಆಗ್ಬೋದು. ಅದು ಬಿಟ್ಟರೆ ಬಹಳ ಏನು ತೊಂದರೆಕರವಾದಂಥ ಏನು ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ಳಲ್ಲ ಇಂಥ ವೆಯ್ಟ್ ಲಾಸ್ ಮೆಡಿಕೇಷನ್ಸಿಂದ. ಈ ಸ್ಟಡಿಯಿಂದಾಗಿ ಈಗ ಏನು ಮಾಡ್ತಿದ್ದಾರೆ, ಬಹಳ ಕಡೆ ಆಸ್ಟಿಯೋ ಆರ್ಥರೈಟಿಸ್ ಇರೋರಿಗೆ ಈ ಮೆಡಿಸನ್ನ ಕೊಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಅದಲ್ಲದೆ ಈಗ ಆಸ್ಟಿಯೋ ಆರ್ಥರೈಟಿಸ್ಗೆ ಮಾತ್ರ ನಾನು ಡಾಕ್ಟ್ರ್ ಅಂತ ಕೇಳಿದ್ರೆ ಇಲ್ಲ, ಉರಿಯೂತದಿಂದ ಆಗುವಂಥ ಆರ್ಥರೈಟಿಸ್, ಸಪೋಸ್ ಸೋರಿಯಾಸಿಸಿಂದ ಆಗುವಂಥ ಆರ್ಥರೈಟಿಸ್, ಸೋರಿಯಾಟಿಕ್ ಆರ್ಥರೈಟಿಸಲ್ಲೂ ಕೂಡ ಏನು ನೋಡಿದ್ದಾರೆ ಅಂತ ಹೇಳಿದ್ರೆ, ವೆಯ್ಟನ್ನ ಕಡಿಮೆ ಮಾಡಿದ್ರೆ ಈ ಔಷಧಿ ಕೊಟ್ಟು ಬೇರೆ ಸಂಧಿವಾತಕ್ಕೆ ಕೊಡುವಂಥ ಔಷಧಿಗಳದ್ದು ಕ್ವಾಂಟಿಟಿ ಅಥವಾ ಡೋಸೇಜ್ ಏನಿದೆ ಅದು ಕಡಿಮೆ ಆಗೋಗುತ್ತೆ ಅಂತ. ಅದು ಅಷ್ಟು ಅವಶ್ಯಕತೆ ಬೀಳಲ್ಲ ಅವ್ರಿಗೆ. ಸೊ ವೆಯ್ಟ್ ಕಡಿಮೆ ಆದರೆ ಏನಾಗುತ್ತೆ, ದೇಹದಲ್ಲಿ ಉರಿಯೂತ ಕಡಿಮೆ ಆಗುತ್ತೆ. ಉರಿಯೂತ ಕಡಿಮೆ ಆದಾಗ ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಕೂಡ ಕಡಿಮೆ ಆಗೋಗುತ್ತೆ. ಆವಾಗ ನಾವು ಔಷಧಿಗಳನ್ನ ಕಡಿಮೆ ಮಾಡಿ ನಿಲ್ಲಿಸಲೂಬಹುದು. ಸೊ ಇದೊಂಥರ ಎರಡೂ ಕಡೆಯಿಂದ ಒಳ್ಳೆಯದು ಅನಿಸುತ್ತೆ. ಪೇಷಂಟ್ ಅವರಿಗೆ ವೆಯ್ಟು ಕಡಿಮೆ ಆಗುತ್ತೆ, ಉರಿಯೂತನೂ ಕಡಿಮೆ ಆಗುತ್ತೆ, ಅದರಿಂದ ಆಗೋ ಆರ್ಥರೈಟಿಸು ಕಡಿಮೆ ಆಗೋಗುತ್ತೆ. ಸೊ ಇದು ಮುಂದೆ ಹೋಗ್ತಾ ಇನ್ನೂ ದರನೂ ಕಡಿಮೆ ಆಗೋ ಚಾನ್ಸಸ್ ಇದೆ ಇಂಡಿಯಾದಲ್ಲಿ. ಹೀಗಾಗಲೇ ಒಂದು ವಿಧದ್ದು ವೆಯ್ಟ್ ಲಾಸ್ ಔಷಧಿದು ದರ ಬಹಳ ಕಡಿಮೆ ಆಗಿದೆ ಭಾರತ ದೇಶದಲ್ಲಿ. ಈಗ ಇನ್ನೊಂದು ವಿಧದ್ದು ಕಡಿಮೆ ಆಗಬಹುದು ಮುಂದೆ ಹೋಗ್ತಾ. ಆ ಥರ ಇದ್ದಾಗ ಬಹಳಷ್ಟು ರೋಗಿಗಳಿಗೆ ಇದು ತುಂಬ ಬೆನಿಫಿಟ್ ಆಗುತ್ತೆ ಅಂತ ಅನ್ಕೋತಿದ್ದೀನಿ.